ಏನ್ರಿ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ಯಾಕ್ರಿ ಮಾಡೋದಿಲ್ಲ? ಹಿಂಗಾಗಿ ಇವೆರಡರ ಮಧ್ಯ ಈಗ ಯಾರಿಗೆ ನಿಜವಾಗಿ ಜಮೀನು ಗ್ರಾಂಟ್ ಆಗಿದೆ, ಯಾರಿಗೆ ಜಮೀನು ಗ್ರಾಂಟ್ ಆಗದೆ ದಾಖಲೆಗಳಿದೆ, ವ್ಯತ್ಯಾಸನೇ ಇಲ್ದಂಗೆ ಆಗೋಗಿದೆ. 3 ತಲೆಮಾರು ಬದಲಾಗಿದೆ. ಅವ್ರಿಗೆ ಇವತ್ತು ನಾವು ಪೋಡಿ ಮಾಡಿಕೊಡ್ಬೇಕಾಗಿ ಬಂದಿದೆ. 3 ತಲೆಮಾರು ಬದಲಾದ ಮೇಲೆ ಅವ್ರು ಮಾರಾಟ ಮಾಡೋ ಹಂಗಿಲ್ಲ, ಸರಿಯಾಗಿ ಮಕ್ಕಳಿಗೆ ಭಾಗ ಆಗಿ ಸ್ಕೆಚ್ ಆಗೋದಿಲ್ಲ. ಅವರು ಎಲ್ಲಿ ಸುತ್ತಿ ಹೊಡೆದು ವಾಪಸ್ ನಮ್ಮ ಹತ್ರನೇ ಬರಬೇಕು, ನಮಗೆ ಸಲಾಮಿ ಹೊಡಿಲೇಬೇಕು, ನಮ್ಮ ಬಾಗಿಲಲ್ಲಿ ಕಾಯಲೇಬೇಕು, ಅವರು ನಮ್ಮ ಕಚೇರಿಗೆ ಅಲಿಲೇಬೇಕು. ಹಿಂಗೆ ಅವ್ರದ್ದು ಏನು ಮೂಗ್ದಾರ, ಆ ಮೂಗ್ದಾರ ನಮ್ಮ ಕೈಯಲ್ಲೇ ಇಟ್ಕೊಂಡಿದ್ದೀವಿ, ಬಿಡ್ತೀವಿ ಮತ್ತೆ ಎಳಿತೀವಿ. ಯದ್ವಾ ತದ್ವಾ 8 ಫ್ಲೋರ್ 10 ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಅಲ್ಲಿ, ಯಾಕಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್ ಗ್ರೋತ್. ಯಾಕೆಂದರೆ ಅದು ಮಾಡಿಕೊಂಡ್ರೆ ತಾನೇ ಅವ್ರಿಗೆ ಖಚಿತತೆ ಬರೋದು. ಅವ್ರಿಗೆ ಹುಟ್ಟಿದಿಂದನೇ ಡೌಟ್ ಇರೋದ್ರಿಂದ, ಆ ಡೌಟು ಅವ್ರಿಗೆ ಗೊತ್ತಿರೋದ್ರಿಂದ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಎಲ್ಲ ದಾಖಲೆ ಅವ್ರು ರೆಡಿ ಆಗಿರ್ತದೆ. ನಿಜವಾಗಿ ಮಂಜೂರಾಗಿ ಅವ್ನು ದಾಖಲೆ ಕಳೆದೋಗಿದ್ರೆ ಅವ್ನು ನನಗೆ ನಿಜವಾಗಿ ಮಂಜೂರಾಗಿದೆ, ನಾನು ಯಾಕೆ ದಾಖಲೆ ಸೃಷ್ಟಿ ಮಾಡ್ಕೋಬೇಕು ಅಂತ ಅವ್ನ ದಾಖಲೆಗಳು ಸರಿ ಮಾಡ್ಕೊಳ್ಳೋಕೆ ಅವ್ರ ಗಮನನೇ ಕೊಟ್ಟಿಲ್ಲ. ಹಿಂಗಾಗಿ ಇವೆರಡರ ಮಧ್ಯ ಈಗ ಯಾರಿಗೆ ನಿಜವಾಗಿ ಜಮೀನು ಗ್ರಾಂಟ್ ಆಗಿದೆ, ಯಾರಿಗೆ ಜಮೀನು ಗ್ರಾಂಟ್ ಆಗದೆ ದಾಖಲೆಗಳಿದೆ, ವ್ಯತ್ಯಾಸನೇ ಇಲ್ದಂಗೆ ಆಗೋಗಿದೆ. ಜೆನ್ಯೂನ್ ಆಗಿ ಗ್ರಾಂಟ್ ಆಗಿದ್ದು ದಾಖಲೆ ಇಲ್ಲದೆ ಇರೋರು ಬಂದು ಕೇಳ್ಕೊಳ್ತಾರೆ, ಸ್ವಾಮಿ ನಂದೇನ ಬಗೆಹರಿಸ್ಕೊಡಿ ಸ್ವಾಮಿ, ನನಗೆ ಹಿಂಗೆ ಅನ್ಯಾಯ ಆಗಿದೆ ಅಂತ. ಇವರು ಯಾರು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಬೋಗಸ್ ಮಾಡ್ಕೊಂಡಿರ್ತಾರೆ, ಅವ್ರು ಬಂದು ಮಾತಾಡೋ ಶೈಲಿನೇ ಬೇರೆ. ಏನ್ರಿ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ಯಾಕ್ರಿ ಮಾಡೋದಿಲ್ಲ ಅಂತ ಅವ್ರು ಮಾತಾಡೋ ಶೈಲಿನೇ ಬೇರೆ. ಈ ರೀತಿ ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ಜನರಲೈಸ್ ಮಾಡ್ತಾ ಇದ್ದೀನಿ. ವಾಸ್ತವದಲ್ಲಿ ಇದಕ್ಕೆ ಬೇರೆ ರೂಪದಲ್ಲೂ ಇರ್ತದೆ, ಅಂದರೆ ಜನರಲೈಸೇಷನ್ ಮಾಡ್ತಾ ಇದ್ದೀನಿ. ಎಲ್ಲರ ಬಗ್ಗೆನೂ ನಾನು ಒಂದೇ ಬಣ್ಣ ಎಲ್ಲರಿಗೂ ಹಚ್ಚುತ್ತಾ ಇಲ್ಲ, ಆದರೆ ಹೆಂಗಿರ್ತದೆ ವಾಸ್ತವವಾಗಿ ಪ್ರಾಕ್ಟಿಕಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಕಾಲದಿಂದ ಕಾಲಕ್ಕೆ ಜನಗಳಿಗೆ ಮಾಲೀಕತ್ವ, ಭೂ ಮಾಲೀಕತ್ವ, ಅದಕ್ಕೆ ಏನೊಂದು ಸ್ಪಷ್ಟತೆ ಕೊಡಬೇಕಾಗಿತ್ತು, ಖಚಿತತೆ ಕೊಡಬೇಕಾಗಿತ್ತು. ಆ ದಾಖಲೆಗಳ ನಿರ್ವಹಣೆಯಲ್ಲಿ ಸರ್ಕಾರಗಳು ಯಾವ ರೀತಿ ಸ್ಪಷ್ಟತೆ ತರಬೇಕಾಗಿತ್ತು, ಇದು ಕಾಲಾನುಕಾಲದಿಂದ ಆಗಿಲ್ಲ. ನಾನು ರಿಪೀಟ್ ಮಾಡಿ ಹೇಳೋದಾದರೆ, ಮಂಜೂರಾತಿ ಮಾಡಿಕೊಟ್ಟವರು 60 ವರ್ಷ 70 ವರ್ಷ ಆಗಿದೆ, ಅವ್ರಿಗೆ ಇವತ್ತಿಗೆ ಪೋಡಿ ಮಾಡಿಕೊಟ್ಟಿಲ್ಲ. ಅವರು 3 ತಲೆಮಾರು ಬದಲಾಗಿದೆ. ಅವ್ರಿಗೆ ಇವತ್ತು ನಾವು ಪೋಡಿ ಮಾಡಿಕೊಡ್ಬೇಕಾಗಿ ಬಂದಿದೆ. 3 ತಲೆಮಾರು ಬದಲಾದ ಮೇಲೆ ಅವ್ರು ಮಾರಾಟ ಮಾಡೋ ಹಂಗಿಲ್ಲ, ಸರಿಯಾಗಿ ಮಕ್ಕಳಿಗೆ ಭಾಗ ಆಗಿ ಸ್ಕೆಚ್ ಆಗೋದಿಲ್ಲ. ಹೆಸರಿಗೆ ಅವ್ರಿಗೆ ಪತ್ರ ಕೊಟ್ಟಿದ್ದೀವಿ, ಸಾಗುವಳಿ ಇರ್ಬೋದು, ಆದರೆ ಪೂರ್ತಿ ಮಾಲೀಕತ್ವ ಅವ್ರ ಕೈಗೆ ನಾವು ಕೊಟ್ಟಿಲ್ಲ. ಅವ್ರ ಜುಟ್ಟು ನಮ್ಮ ಕೈಯಲ್ಲೇ ಇದೆ, ಇಟ್ಕೊಂಡೇ ಇದ್ದೀವಿ. ಸೊ ನಾವು ಏನೇ ಮಾಡಿದರೂ ಕೂಡ ಅವರು ಎಲ್ಲಿ ಸುತ್ತಿ ಹೊಡೆದು ವಾಪಸ್ ನಮ್ಮ ಹತ್ರನೇ ಬರಬೇಕು, ನಮಗೆ ಸಲಾಮಿ ಹೊಡಿಲೇಬೇಕು, ನಮ್ಮ ಬಾಗಿಲಲ್ಲಿ ಕಾಯಲೇಬೇಕು, ಅವರು ನಮ್ಮ ಕಚೇರಿಗೆ ಅಲಿಲೇಬೇಕು. ಹಿಂಗೆ ಅವ್ರದ್ದು ಏನು ಮೂಗ್ದಾರ ಅಂದರೆ ನಿಮಗೆಲ್ಲ ಗೊತ್ತಾಗುತ್ತೋ ಇಲ್ವೋ, ಆ ಮೂಗ್ದಾರ ನಮ್ಮ ಕೈಯಲ್ಲೇ ಇಟ್ಕೊಂಡಿದ್ದೀವಿ, ಬಿಡ್ತೀವಿ ಮತ್ತೆ ಎಳಿತೀವಿ. ಸೊ ಅವರು ಎಲ್ಲಿ ಸುತ್ತಿ ಬಳಸಿ ನಮ್ಮ ಸುತ್ತ ರೌಂಡ್ ಹೊಡಿತಾನೇ ಇರಬೇಕು. ಇದು ಒಂದು ರೀತಿಯ ವ್ಯವಸ್ಥೆ ಆಗಿದೆ. ಇದು ಮಂಜೂರಿಗಳ ಬಗ್ಗೆ ಆದರೆ, ಹಿಡುವಳಿ ಜಮೀನುಗಳಾಗಲಿ ಬೇರೆ ಜಮೀನುಗಳಾಗಲಿ ಅಲ್ಲೂ ಕೂಡ ಹಿಂಗೆ. ಈಗ ಸುಮಾರು ನೀವು ಪತ್ರಿಕೆಗಳಲ್ಲಿ ಬರೆದಿದ್ದೀರ, ಅನಾಥರೈಸ್ಡ್ ಲೇಔಟ್ಸ್ ಅಂದರೆ ಯೋಜನೆ ಮಂಜೂರಾತಿ, ಪ್ಲ್ಯಾನ್ ಅಪ್ರೂವಲ್ ತಗೊಳ್ಳದೆ ಯೋಜನೆ ಮಂಜೂರಾತಿ ಪಡೆಯದೆ ಮಾಡಿರುವಂಥವು 16,000 ಬಡಾವಣೆಗಳು ಕರ್ನಾಟಕದಲ್ಲಿ ಇದ್ದಾವೆ. ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಟ್ರಾಫಿಕ್ ಪ್ರಾಬ್ಲಮ್ಮು, ಗಾರ್ಬೇಜ್ ಪ್ರಾಬ್ಲಮ್, ನೀರಿನ ಕೊರತೆ, ಸೀವೇಜ್ ರೋಡ್ ಮೇಲೆ ಹರಿಯೋದು, ಫ್ಲಡ್ಡಿಂಗ್ ಪ್ರಾಬ್ಲಮ್, ಇಷ್ಟು ಆಗ್ತಾ ಇರೋದು ಯಾಕೆ ಅಂದರೆ, ಯಾವುದೇ ಯೋಜನೆ ಇಲ್ಲದೆ, ಯೋಜನೆ ಮಂಜೂರಾತಿ ಇಲ್ಲದೆ ಅನಧಿಕೃತ ಬಡಾವಣೆಗಳು ಮಾಡಿ, ಅಲ್ಲಿ 10 ಅಡಿಗೊಂದು ರೋಡು 20 ಅಡಿಗೊಂದು ರೋಡ್ ಮಾಡಿ, ಅದಕ್ಕೆ ಒಳಕ್ಕೆ ಹೋಗೋಕ್ಕೆ ದಾರಿ ಇಲ್ಲ, ಹೊರಗೆ ಬರೋಕ್ಕೆ ದಾರಿ ಇಲ್ಲ, ಮಳೆ ನೀರು ಹೊರಗೆ ಹೋಗೋಕ್ಕಾಗೋದಿಲ್ಲ, ಅಂತಹ ನಿವೇಶನಗಳನ್ನು ಮಾಡಿ ಯದ್ವಾ ತದ್ವಾ 8 ಫ್ಲೋರ್ 10 ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಇವತ್ತು ಯಾವ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರು ಅದಕ್ಕೆ ಸಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್ ಗ್ರೋತ್. ನೀವು ಹೇಳ್ಬೋದು, ಏನು ಯಾರೋ ಪಾಪ ಅವ್ರ ಮನೆ ಕಟ್ಕೊಳ್ಳೋದ್ರ ಮೇಲೆ ನಿಮಗೆ ಯಾಕೆ ಇಷ್ಟು ಕೆಂಪು ಕಣ್ಣು ಅಂತ ಮಾತಾಡಿದವರು ಇದ್ದಾರೆ. ಆಯಿತು ಸ್ವಾಮಿ, ನೀವು ತಗೊಂಡಿದ್ದೀರಾ 30-40 ಸೈಟು,
ಒಂದು ಮನೆ ಕಟ್ಕೊಳ್ಳಿ, ಅದರಲ್ಲಿ ಬಾಡಿಗೆ ಕೊಟ್ಟು ಇನ್ನೊಂದು ಸ್ವಲ್ಪ ಜೀವನ ನಡೆಸೋಕ್ಕೆ ಇನ್ನೊಂದು ಮನೆ ಕಟ್ಕೊಳ್ಳಿ. 2 ಫ್ಲೋರ್ ಕಟ್ಟಿದಾರಾ? ಎಷ್ಟು ಫ್ಲೋರ್ ಕಟ್ಟಿದ್ದಾರೆ? ಒಂದು 30-40 ಸೈಟಲ್ಲಿ 8 ಫ್ಲೋರ್ ಕಟ್ಟಿದರೆ ಎಲ್ಲಿಂದ ನೀರು ಕೊಡ್ತೀರಿ ಹೇಳಿ? ಅವರು 8 ಫ್ಲೋರ್ಗೆ, 5 ಫ್ಲೋರ್ಗೆ, 4 ಫ್ಲೋರ್ಗೆ ಅಲ್ಲಿ ಒಳಗಡೆ ಕಾರ್ ಪಾರ್ಕಿಂಗ್ ಆದರೂ ಬಿಟ್ಕೊಂಡಿದ್ದಾರಾ? ಕಾರೆಲ್ಲ ನಿಲ್ಲಿಸೋದು 20 ಅಡಿ ರೋಡ್ ಮೇಲೆ. ಆಮೇಲೆ ನೀವು ಕಂಪ್ಲೇಂಟ್ ಮಾಡ್ತೀರಿ ಟ್ರಾಫಿಕ್ ಜಾಮ್ ಇದೆ ಬೆಂಗಳೂರಲ್ಲಿ, ಮೂವ್ಮೆಂಟ್ ಆಗೋದಿಲ್ಲ. ಆ ಲೇಔಟು ಇಷ್ಟು ಚಿಕ್ಕದಿದೆ, ಅದು ಮಳೆ ನೀರು ಬಂದರೆ ಹೊರಗೆ ಹೋಗೋಕ್ಕೆ ಜಾಗ ಇಲ್ಲ, ಫ್ಲಡ್ಡಿಂಗ್ ಆಗುತ್ತೆ, ಮತ್ತೆ ನಮ್ಮ ಮೇಲೆ ಕಂಪ್ಲೇಂಟು. ಸೀವೇಜ್ ಪೈಪ್ ಹಾಕಿರ್ತೀವಿ, ಅದು ಹಾಕೋದು ಒಂದು ನಿವೇಶನದಲ್ಲಿ 2 ಮನೆಗೆ ಲೆಕ್ಕ ಹಾಕಿ ಸೀವೇಜ್ ಪೈಪ್ ಹಾಕ್ತಾರೆ. ಆ 2 ಮನೆ ಇರೋ ಕಡೆ 8 ಮನೆ ಕಟ್ಟಿದರೆ ಯಾವ ಸೀವೇಜ್ ಪೈಪು ಸೀವೇಜನ್ನು ಕ್ಯಾರಿ ಮಾಡುತ್ತೆ? ಅದು ಓವರ್ಫ್ಲೋ ಆಗುತ್ತೆ. ಅದನ್ನ ತೊಗೊಂಡೋಗಿ ರಾಜಕಾಲುವೆಗೆ ಬಿಡ್ತೀವಿ, ರಾಜಕಾಲುವೆಯಲ್ಲಿ ಬರೀ ಸೀವೇಜ್ ಹರಿತದೆ. ಸೊ ಯಾವ ಥರ ನೋಡಿದರೂ ಕೂಡ ಹೇಗೆ ಸಮಸ್ಯೆ ಆಗುತ್ತೆ ಇವೆಲ್ಲ ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಅಂತ ಒಂದು ಉದಾಹರಣೆ ಹೇಳಿದೆ. ಯಾಕಂದರೆ ಹಳ್ಳಿದು ಉದಾಹರಣೆ ಕೊಟ್ಟರೆ ಕೆಲವ್ರಿಗೆ ನಗರದಲ್ಲಿ ಅರ್ಥ ಆಗೋದಿಲ್ಲ. ಇವೆಲ್ಲ ಹೇಗೆ ಆಯಿತು ಸಾಧ್ಯ? ಯಾಕೆ ಅಂದರೆ ನಾವು ಸಿಸ್ಟಮ್ಸ್ ಏನೇನನ್ನು ಹಾಕಬೇಕಾಗಿತ್ತು ಹಾಕಲಿಲ್ಲ.